ಅರೆಸ್ಟ್ ಮಾಡಲೇಬೇಕಾಗ್ತದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಸಹ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅವ್ರನ್ನ ಇದು ಮಾಡಬೇಕು ಅಂತ ಬಂದಿತ್ತು. ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಹೀಗಾಗಿ ಸುಮ್ಮನೆ ಬಿಜೆಪಿಯವರು ಪೋಸ್ಕೋ ಕೇಸನ್ನ ಅರ್ಥ ಮಾಡ್ಕೊಳ್ಳದೆ ಏನ್ರಿ ಕಾನೂನು ಪ್ರಕಾರ ಸರ್ಕಾರ ನೋಡ್ಕೊತದೆ. ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂಥ ಸಂದರ್ಭ ಬರೋದಿಲ್ಲ. ರಾಜಕೀಯವಾಗಿ ಆ್ಯಕ್ಟ್ ಮಾಡೋಕ್ಕೂ ಬರೋದಿಲ್ಲ. ಹೇಳಿದಲ್ಲ ಮುರುಘಾ ಮಠದ ಕೇಸ್ನಲ್ಲಿ ಅವ್ರಿಗೂ ಕೂಡ ಒಳಗಡೆ ಇದ್ದಾರೆ. ಪೋಸ್ಕೋ ಕೇಸ್ ಅಂದರೆ ಅದು ಅಪ್ರಾಪ್ತ ಮಕ್ಕಳ ಮೇಲೆ ಸತ್ಯಾಸತ್ಯ ಅಂತ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನಾವು ಅದನ್ನು ಮಧ್ಯ ಬರೋದಿಲ್ಲ, ಸತ್ಯದ ಸುಳ್ಳು ಈ ಸಂದರ್ಭ ಹೇಳೋಕ್ಕೂ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಸುಮ್ಮನೆ ಬಿ ಜೆ ಪಿಯವರು ಇದನ್ನು ರಾಜಕೀಯವಾಗಿ ಹಾಗೆ ಹೀಗೆ ಅಂತ ಹೇಳಿ ಇದನ್ನು ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಪೋಸ್ಕೋ ಆ್ಯಕ್ಟ್ ಅದನ್ನು ಮಾಡೋದು ಕಾನೂನು ತಂದೆ ಆದಂಥ ಕ್ರಮಗಳನ್ನ ಕೈಗೊಳ್ತದೆ. ಸರ್, ಯಾರೋ ದೂರು ಕೊಟ್ಟ ತಕ್ಷಣ ಅವ್ರು ಬಂದಿದ್ದು ಸರಿ ಇಲ್ಲ ಅಂತ ಶಾಮನೂರು ಶಿವಶಂಕರ್ ನೋಡಿ, ಈಗ ನಾರ್ದು ಪೋಸ್ಕೋ ಆ್ಯಕ್ಟ್ ಯಾರು ಮಾಡಿರ್ಬೋದು? ಪೋಸ್ಕೋ ಆ್ಯಕ್ಟ್ ಯಾರ್ದು? ಕೇಂದ್ರ ಸರ್ಕಾರ ಕಾನೂನು. ಬಿಜೆಪಿ ಅವ್ರಿಗೆ ಹೇಳಿ ಇದು ಕೇಂದ್ರ ಸರ್ಕಾರ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೊಂಡು ಅಂತ ಹೇಳಿ ಅವ್ರಿಗೆ. ಸರ್, ಇನ್ನೊಂದು ಪ್ರಮುಖವಾಗಿ ದರ್ಶನ್ ಅವರು ಪ್ರಕರಣ ಅದರಲ್ಲಿ ಕೆಲವರು ಅದನ್ನು ರಕ್ಷಿಸುವ ಬಿಜೆಪಿ ನೋಡಿ ಯಾರನ್ನು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು. ಯಾರನ್ಯಾರು ರಕ್ಷಿಸಲಿಕ್ಕೆ ಸಾಧ್ಯ ಆಗೋದಲ್ಲ. ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಾಗಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಯಾದ, ಅದರಲ್ಲಿ ಯಾವುದೂ ಸಂಶಯ ಬೇಡ. ರಕ್ಷಣೆ ಮಾಡ್ತಾರೆ ನಾನು ಹೇಳಿದಲ್ಲ, ಯಾವುದಕ್ಕೂ ಕೂಡ ಇವತ್ತು ಸಹ ಕಾನೂನಿದೆ. ಯಾರಿಗೂ ಮುಚ್ಚಕ್ಕಾಗೋದಿಲ್ಲ. ಅಲ್ಲಿ ಮೃತ ಕುಟುಂಬ ಇದೆ, ಅವರು ಅದನ್ನು ಇದು ಮಾಡ್ತಾರೆ, ಅವ್ರ ಪರವಾಗಿ ವಕೀಲರಿರ್ತಾರೆ. ಸೊ ಇದು ಸರ್ಕಾರ ಮಾತ್ರ ನಾವು ಮಾತ್ರ ಇದನ್ನು ನಮಗೇನು ಇದು ಇದರಿಂದ ಇದು ಇಲ್ಲ. ಅದೇ ಕೇಸ್ನಲ್ಲಿ ನಾವು ಪಾರದರ್ಶಕವಾಗಿ ನಡ್ಕೊಡ್ತೀವಿ. ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ಏನೇನು ಅವ್ರ ಮೇಲೆ ಇದು ಇದಾವೆ ಅವೆಲ್ಲನೂ ಕೂಡ ಇದು ಮಾಡ್ತೀವಿ. ನೋಡಿದ್ರಲ್ಲ ಇಷ್ಟೆಲ್ಲನೂ ಕೂಡ ಗೂಗಲ್ಗೆ ಬರ್ತಾ ಇದೆ. ಇಂಥ ಪ್ರಕರಣ ಸಾಲ ಪ್ರಜ್ವಲ ಇರ್ಬೋದು, ದರ್ಶನ್ ಇಂಥವ್ರು ಹೈ ಪ್ರೊಫೈಲ್ ಈ ರೀತಿ ಅದೇನು ಮಾಡಿದರೆ ಸುಮ್ಮನೆ ಇರ್ಬೇಕಂತ. ಪ್ರಜ್ವಲ್ ಮಾಡಿದರೆ, ದರ್ಶನ್ ಮಾಡಿದರೆ, ಮತ್ತೊಬ್ಬರು ಮಾಡಿದರೆ ಅಂತ ಸುಮ್ಮನೆ ಇರ್ಬೇಕಾ? ಹೈ ಪ್ರೊಫೈಲ್ ಇದ್ರೆ ಲೋ ಪ್ರೊಫೈಲ್ ಮಾಡ್ಬೇಕಾ? ಅಂದರೆ ಎಲ್ಲ ಯಾರಿಗೋ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು, ಎಂ ಬಿ ಪಾಟ್ರಿಗೆ ಒಂದು ಕಾನೂನು ಬೇರೆ ಇರ್ತದೆ. ಕಾನೂನು ಗೊತ್ತಿದ್ದವರು ಸಹ ಈ ಥರ ಮಾಡ್ತಾರೆ. ಅಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ. ಜಗತ್ತಿನಾದ್ಯಂತ ಈ ಕ್ರೈಮ್ಗಳು ನಡೀತವೆ. ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು, ಕಠಿಣ ಕ್ರಮ ಕೈಗೊಳ್ಬೇಕು. ತಪ್ಪಿಸ್ತರ ಮೇಲೆ ತಪ್ಪಿಸ್ತಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ. ಈಗ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ಅವ್ರು ತಪ್ಪಿಸ್ತರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ. ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗಿರ್ತದೆ. बीजापुर शहर में इनामदार मोटर्स, अतियास मल्टी ब्रांड इलेक्ट्रिक व्हीकल्स शोरूम। एक ही छत के नीचे कई कंपनियों की अलग अलग इलेक्ट्रिक व्हीकल। इनामदार मोटर्स अतियास मल्टी ब्रांड इलेक्ट्रिक व्हीकल्स शोरूम में उपलब्ध है। इनका पता है इनामदार मोटर्स अतियास मल्टी ब्रांड इलेक्ट्रिक व्हीकल्स, मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे, तो देर किस बात की? एडमिशन्स आर ओपन। प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786। जुड़े रहिएगा आपके अपने चैनल बीजापुर समय के साथ।